ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ಧನುರಾಶಿಯ ರಾಶಿಯಾಧಿಪತಿ ಗುರು 4ನೇ ಅವನಾಗಿ ರಾಶಿಯಾಧಿಪತಿಯಾಗಿ ಅವನು 8ನೇ ಮನೆಯಲ್ಲಿರ್ತಾನೆ. ಗುರು ಬದಲಾವಣೆಯ ನಂತರ ಧನುರಾಶಿಯವರಿಗೆ ಬಹಳಷ್ಟು ಸಮಸ್ಯೆಗಳು ಬಂತು. ಆದರೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಕೂಡ ಆಗ್ತಾ ಹೋಗಿದೆ. ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಎಲ್ಲವನ್ನು ಯಥೇಚ್ಛವಾಗಿ ಕೊಡ್ತಾ ಹೋಗಿದ್ದಾನೆ. ಜೊತೆಗೆ 4ನೇ ಮನೆ ಅಂತ ಬಂದಾಗ ಸುಖಸ್ಥಾನ, ಮನೆ ಕಟ್ಕೊಳ್ಳೋದು, ಅಥವಾ ಯಾಕಂದ್ರೆ 4ನೇ ಮನೆಯಲ್ಲಿ ಶನಿ ಇರ್ತಾನೆ, 2ನೇ ಮನೆಯವನಾಗಿ 3ನೇ ಮನೆಯವನಾಗಿ 4ನೇ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಶನಿ ಇರೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಧನುರಾಶಿಯವರು ಯಾರೆಲ್ಲ ಮನೆ ಕಟ್ಟಿಲ್ಲ, ಮನೆ ಕಟ್ಕೋಬೇಕು ಅಂತಿರ್ತಾರೆ, ಅವ್ರಿಗೆಲ್ಲ ಮನೆ ಆಗತ್ತೆ. ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಕ್ಲಿಕ್ ಆಗುವಂತ ಒಂದು ಟೈಮ್ ಇದಾಗಿರುತ್ತೆ. ಯಾಕೆ ಅಂದ್ರೆ ಕುಜ ಕೂಡ ನಿಮ್ಗೆ ಸಪ್ತಮದಲ್ಲಿ ಇರ್ತಾನೆ. ಸಪ್ತಮದಲ್ಲಿ ಯಾಕಂದ್ರೆ 12ನೇ ಅವನು 7ನೇ ಮನೆಗೆ ಬರೋದು ಬಹಳ ವಿಶೇಷ. ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಕೊ ಬರ್ತಿರ್ತೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತೀರಾ, ಅಥವಾ ಯಾವುದೋ ಒಂದು ಜಾಗದಲ್ಲಿ ಇಬ್ರು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿರ್ತೀರಾ, ಒಂದು ಸಂಸ್ಥೆ ನಡೆಸ್ತಾ ಇರ್ತೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಸ್ವಲ್ಪ ಅಡೆತಡೆಗಳಿರುತ್ತೆ. ಆದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಕುಜ ಯಾವಾಗ ನಿಮ್ಗೆ 7ನೇ ಮನೆಗೆ ಬರ್ತಾನೆ, ಎಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಏನೇ ಬಿಸ್ನೆಸ್ ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಹೋಗ್ತೀರಾ. ಅದು 2-3 ಜನ ಸೇರಿ ತಗೊಂಡಿರ್ಬೋದು, 4 ಜನ ತಗೊಂಡಿರ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಧನುರ್ ರಾಶಿಯವರಿಗೆ ಕುಜ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾನೆ. ಅದ್ರಲ್ಲೂ ಅವನು ನೋಡಿ ನಿಮ್ಗೆ 12ನೇವನಾಗಿ ಜೊತೆಗೆ 5ನೇವನು ಕೂಡ ಅವನೇ ಆಗಿರ್ತಾನೆ. ಅವನೀಗ 7ನೇ ಮನೆಗೆ ಬಂದಿರೋದು ವಿಶೇಷ ಅಂತ ಹೇಳ್ಬೋದು. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಈ ಒಂದು ಟೈಮ್ ನೋಡ್ಕೊಂಡು ಆಗಸ್ಟ್ ತಿಂಗಳಲ್ಲಿ ನೀವು ಏನ್ ಬೇಕು ಅದರ ಒಂದು ಪ್ರಕಾರ ಏನು ಸೈಟ್ ಮಾರೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ಇದನ್ನ ಮಾಡಿದ್ರೆ ತುಂಬಾ ಲಾಭದಲ್ಲಿರ್ತೀರಾ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ನೋಡಿ 2ನೇ ಮನೆ ಮತ್ತೆ 3ನೇ ಮನೆ ಶನಿ 4ನೇ ಮನೆಯಲ್ಲಿ ಇರೋದು ವಿಶೇಷ ಅಂತ ಹೇಳಿದೆ. ಯಾಕಂದ್ರೆ ಮನೆಗಿನೇ ಕಟ್ಟೋದು, ಮನೆ ತಗೊಳತಕ್ಕಂಥದ್ದು, ಅಥವಾ ಮನೆ ಮಾರಿ ಅದನ್ನ ಲಾಭ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ನಿಮ್ಮ ಒಂದು ಸಂಸ್ಥೆ, ನಿಮ್ಮ ಕೆಲಸ ಕಾರ್ಯ ಏನ್ ನಡೀತಿದೆ ಅದರಲ್ಲಿ ಎಲ್ಲೋ ಒಂದ್ ಕಡೆ ಲಾಭದಲ್ಲಿರ್ತೀರಾ ಧನುರಾಶಿಯವರು. ಕೆಟ್ಟಿರೋನೊಬ್ನೇ ರಾಶಿಯಾಧಿಪತಿ ಗುರು ಒಬ್ಬ ನಿಮ್ಗೆ 8ನೇ ಮನೆಗೆ ಬಂದಿರ್ತಾನೆ. 8ನೇ ಮನೆಗೆ ಗುರು ಬಂದಿರೋದ್ರಿಂದ ತೊಂದರೆ ಇಲ್ಲ. ಯಾಕೆ ಅಂದ್ರೆ ಬೇರೆ ಗ್ರಹಗಳೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ 8ನೇ ಮನೆ ಗುರು ನಿಮ್ನ ಪಾಸಿಟಿವ್ ಕೂಡ ಮಾಡ್ತಾ ಹೋಗ್ತಾನೆ. ಪ್ರಾಪರ್ಟಿ ಅಂತ ಬಂದಾಗ ಅವನು ಕೂಡ ಎಲ್ಲೋ ಒಂದ್ ಕಡೆ ದುಡ್ಡು ಕಾಸನ್ನ ಕೊಟ್ಟು ನೋಡ್ತಾನೆ ಅಂತ ಹೇಳ್ಬಹುದು. ಯಾಕಂದ್ರೆ ಅವನದೇ ಮನೆ ಆಗಿರೋದ್ರಿಂದ ಅವನು ಎಲ್ಲೋ ಒಂದ್ ಕಡೆ ಒಂದು 50% ನಿಮ್ಗೆ ಲಾಭವನ್ನೇ ಕೊಡ್ತಾನೆ ಅಂತ ಹೇಳ್ಬಹುದು. ಜೊತೆಗೆ 9ನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧ. ಯಾಕಂದ್ರೆ ನಿಮ್ಗೆ 7ನೇ ಮನೆ ಅಧಿಪತಿ ಬುಧ ಆಗಿರ್ತಾನೆ, ಹಾಗೆ 10ನೇ ಮನೆ ಅಧಿಪತಿ ಕೂಡ ಬುಧ ಆಗಿರ್ತಾನೆ. ಅವನು 9ನೇ ಮನೆಯಲ್ಲಿ ಸೂರ್ಯನ ಜೊತೆ ಸೇರಿರೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಸೂರ್ಯ, ಕೇತು, ಬುಧ 3 ಗ್ರಹಗಳು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಗೆ 9ನೇ ಮನೆಯಲ್ಲಿ ಸೇರಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಬೆನಿಫಿಟ್ ಅಂತ ಹೇಳ್ಬೋದು. ಆಗಸ್ಟ್ ತಿಂಗಳಲ್ಲಿ ಯಾವ ನಿಮ್ಮ ಕೆಲಸಗಳ ಅರ್ಧಕ್ಕೆ ನಿಂತಿರ್ತವೆ ನೋಡಿ, ಅವೆಲ್ಲ ಫುಲ್ಫಿಲ್ ಆಗ್ತಾ ಬರ್ತವೆ. ರಾಜಕೀಯದಲ್ಲಿ ಯಾರಾದ್ರೂ ಧನುರಾಶಿಯವರು ರಾಜಕೀಯದಲ್ಲಿ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವ್ದಾದ್ರು ಒಂದು ಚಾನ್ಸ್ ಹುಡ್ಕೊಂಡು ಬರುತ್ತೆ. ನಿಮ್ಮ ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲ ಒಂದ್ ಕಡೆ ಗೌರವ ಸಿಕ್ಕುವಂಥದ್ದು, ವಿಶೇಷವಾಗಿ ನಿಮ್ಗೆ ಧನಾಗಮನ ಆಗ್ತಕ್ಕಂಥದ್ದು. ಜೊತೆಗೆ ಶುಕ್ರ ಕೂಡ 10ನೇ ಮನೆಯಲ್ಲಿ ಇರ್ತಾನೆ. ಶುಕ್ರ 10ನೇ ಮನೆಯಲ್ಲಿ ಇರೋದು ಬಹಳಷ್ಟು ಯೋಗ ಧನುರಾಶಿಯವ್ರಿಗೆ. ಯಾಕಂದ್ರೆ ಅವನು ಲಾಭಸ್ಥಾನಾಧಿಪತಿ, 11ನೇ ಮನೆಯವನು. ಎಲ್ಲೋ ಒಂದ್ ಕಡೆ ನಿಮ್ಗೆ 10ನೇ ಮನೆ ಕೆಲಸ ಕಾರ್ಯ ಅಂತ ಎಲ್ಲಿ ಅಲ್ಲಿ 10ನೇ ಮನೆಗೆ ಹೋಗ್ತಾನೆ. ಸೂಪರ್ ಅಂದ್ರೆ ಸೂಪರ್. ಧನಸ್ಸು ರಾಶಿಯವ್ರಿಗೆ ದುಡ್ಡನ್ನ ಇಡಕ್ ಜಾಗ ಇರಲ್ಲ, ಅಷ್ಟು ಚೆನ್ನಾಗಿ ಧನಾಗಮನವಾಗ್ತಾ ಹೋಗುತ್ತೆ. ಗೋಲ್ಡ್ ತಗೊಳ್ಳೋದು, ದುಡ್ಡು ಬರ್ತಕ್ಕಂಥದ್ದು, ನಿಮ್ಮ ಕಂಪ್ನಿ ಬಿಸ್ನೆಸ್ಸು ತುಂಬಾ ಚೆನ್ನಾಗಿ ನಡೀತಕ್ಕಂಥದ್ದು, ಅಥವಾ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಅದೆಲ್ಲ ಒಂದ್ ಕಡೆ ಡಬಲ್ ಆಗಿ ನಿಮ್ ಕೈ ಸೇರೋ ಅಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಏನಪ್ಪಾ ಅಂತಂದ್ರೆ
ಒಂದು ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾವ ಗ್ರಹವೂ ಕೂಡ ಕೆಟ್ಟಿಲ್ಲ. ಗ್ರಹಗಳೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾವೆ. ಏನೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಅದರಲ್ಲಿ ಕ್ಲಿಕ್ ಆಗ್ತಾ ಹೋಗುತ್ತೆ. 50 ಅಲ್ಲ 100% ರಿಸಲ್ಟನ್ನು ನೋಡ್ತಕ್ಕಂಥ ಒಂದು ತಿಂಗಳು ಆಗಸ್ಟ್ ತಿಂಗಳಾಗಿರುತ್ತೆ. ಆದರೆ ಒಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಿಮ್ಮ ವ್ಯಯಸ್ಥಾನಕ್ಕೆ ಗುರುವಿನ ಒಂದು ದೃಷ್ಟಿ ಬೀಳುತ್ತೆ. ಗುರುವಿನ 5ನೇ ದೃಷ್ಟಿ ಬೀಳೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಧನುರಾಶಿಯವರು ಮಕ್ಕಳಿಂದ ಸ್ವಲ್ಪ ಅಸಮಾಧಾನವಾಗ್ತಾ ಇರುತ್ತೆ. ಜೊತೆಗೆ ನಿಮ್ಮ 2ನೇ ಮನೆ ಧನಸ್ಥಾನಕ್ಕೆ ಕೂಡ ಗುರುವಿನ ಒಂದು 7ನೇ ದೃಷ್ಟಿ ಬೀಳೋದ್ರಿಂದ, ಧನಸ್ಥಾನಕ್ಕೆ ಕೂಡ 7ನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ದುಡ್ಡು ಕಾಸನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇರ್ತೀರಾ. ಜೊತೆಗೆ 9ನೇ ದೃಷ್ಟಿ ನಿಮ್ಗೆ 4ನೇ ಮನೆ ಮೇಲೆ ಬೀಳೋದ್ರಿಂದ ಅಲ್ಲಿ ಶನಿ ಇರೋದ್ರಿಂದ ನಿಮ್ಮ ಏನೇ ಕೆಲಸ ಕರೀಲಿ, ಯಾಕಂದ್ರೆ ನಿಮ್ಮ ಧನಾಧಿಪತಿನೇ ಅವನು, ಎಲ್ಲೋ ಒಂದ್ ಕಡೆ ಶನಿ ಬಹಳ ದುಡ್ಡು ಕಾಸನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ಈ ಧನುರಾಶಿಯವರು ಸ್ವಲ್ಪ ಜಿಪುಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಬೇಗ ದುಡ್ಡನ್ನ ಖರ್ಚು ಮಾಡಲ್ಲ. ಆದ್ರೆ ದೇವಸ್ಥಾನ ಅಂತ ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಏನ್ ಬೇಕಂಗೆಲ್ಲ ಖರ್ಚು ಮಾಡ್ಬಿಡ್ತಾರೆ. ತೀರ್ಥ ಸ್ಥಳಕ್ಕೆ ಹೋಗೋದು, ತೀರ್ಥಯಾತ್ರೆ ಮಾಡ್ತಕ್ಕಂಥದ್ದು, ದೇವಸ್ಥಾನ ದೇವರಿಗೆ ಬಹಳಷ್ಟು ಖರ್ಚನ್ನ ಮಾಡುವಂತ ಒಂದು ತಿಂಗಳು ಆಗಸ್ಟ್ ತಿಂಗಳಾಗಿರುತ್ತೆ. ಹಾಗಾಗಿ ಆದ್ರೆ ಹೆಲ್ತ್ ಅಂತ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ಬೇಕಾಗುತ್ತೆ. ನೀರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಬೀಳ್ಬೋದು. ನೀರಿನ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಮೂತ್ರಕೋಶ ಆಗಿರ್ಬೋದು ಅಥವಾ ಯೂರಿನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದಾಗಿರ್ಬೋದು, ಅದರಿಂದ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು. ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಗಂಟಲಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಾಯಿಲೆಗಳಿರುತ್ತೆ, ಅದನ್ನ ಕೂಡ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದರಿಂದ ಸ್ವಲ್ಪ ಯಾವ್ದಾದ್ರು ಒಂದು ನೆಗೆಟಿವ್ ಆಗ್ತಕ್ಕಂಥದ್ದು, ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥದ್ದು, ಇದೆಲ್ಲವೂ ಆಗ್ತಾ ಇರುತ್ತೆ. ಆದ್ರೆ ಧನುರಾಶಿಯವರು ಏನಪ್ಪ ಮಾಡ್ಬೇಕು ಈ ಆಗಸ್ಟ್ ತಿಂಗಳಲ್ಲಿ ಅಂತಂದ್ರೆ, ಯಾರೆಲ್ಲ ನಿಮ್ಮ ಅಕ್ಕ ತಂಗಿರಿರ್ತೀರಾ ಅಥವಾ ನಿಮ್ಮ ತಾಯಿ ವರ್ಷೆಯಲ್ಲಿ ಯಾರಿರ್ತಾರೆ, ದೊಡ್ಡಮ್ಮ ಚಿಕ್ಕಮ್ಮ, ಇವ್ರಿಗೆ ಯಾವ್ದಾದ್ರು ಒಂದು ಬಾಗಿನವನ್ನ ಕೊಟ್ರೆ ಬಹಳಷ್ಟು ಒಳ್ಳೇದಾಗುತ್ತೆ. ಯಾಕಂದ್ರೆ ಶುಕ್ರ ಕೂಡ ನಿಮ್ಗೆ ಲಾಭಸ್ಥಾನಾಧಿಪತಿ. ಯಾವಾಗ ನಿಮ್ಗೆ 10ನೇ ಮನೇಲಿದ್ದು ದುಡ್ಡನ್ನ ಕೊಡ್ತಾ ಹೋಗ್ತಾನೆ, ಆಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಹೆಣ್ಣು ಮಕ್ಳಿಗೋಸ್ಕರ ಯಾವ್ದಾದ್ರು ಒಂದು ಖರ್ಚು ಮಾಡಿದ್ರೆ, ಅವ್ರಿಗೊಂದು ಬಟ್ಟೆ ಕೊಡ್ಸೋದು ಅಥವಾ ಹಣ್ಣು ಕೊಡ್ಸೋದು, ಒಂದು ಬಾಗಿನ ಕೊಡೋದು, ಇದನ್ನು ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಧನಸ್ಸು ರಾಶಿಯವ್ರಿಗೆ. ಜೊತೆಗೆ ಧನುರಾಶಿಯವರು ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಕಡಲೆ ಬೇಳೆನ ಉಪಯೋಗಿಸ್ತಕ್ಕಂಥದ್ದು. ಜೊತೆಗೆ ನೋಡಿ, ಶುಕ್ರ ಅಂತ ಅಂದೆ, ಶುಕ್ರನಿಗೆ ಸಂಬಂಧಪಟ್ಟಂತ ಸಕ್ಕರೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸ್ವೀಟ್, ಯಾವಾಗ್ಲೂ ಸ್ವೀಟ್ ಪೊಂಗಲ್ ಮಾಡ್ತಕ್ಕಂಥದ್ದು, ಇದನ್ನ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಅವರೇಕಾಳಿಂದ ಮಾಡ್ತಕ್ಕಂಥ ಪದಾರ್ಥಗಳನ್ನ ದಾನ ಮಾಡಿದ್ರು ಕೂಡ ತುಂಬಾ ಒಳ್ಳೇದಾಗತ್ತೆ ಧನುರಾಶಿಯವರಿಗೆ. ಧನುರಾಶಿಯವರು ಅತಿ ಹೆಚ್ಚು ಈ ಒಂದು ಟೈಮಲ್ಲಿ ಅತಿ ಹೆಚ್ಚು ನೀವು ನೀಲಿ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡ್ಬೇಕಾಗತ್ತೆ. ನೀಲಿ ಬಣ್ಣದ ಹೂವನ್ನ ತಂದು ಮನೇಲಿ ಇಟ್ಕೊಳ್ಳೋದು, ಮನೆ ದೇವ್ರಿಗೆ ಹಾಕ್ತಕ್ಕಂಥದ್ದು, ನೀಲಿ ವಸ್ತ್ರವನ್ನ ಧರಿಸ್ಕೊಳ್ಳೋ ಅಂಥದ್ದು, ಶುಕ್ರ ಹೋರೆಯನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಶುಕ್ರ ಹೋರೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಅಡಿಗೆ ಮನೆಯಲ್ಲಿ ಕೂತು ಊಟ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ತುಂಬಾ ಪಾಸಿಟಿವ್ ತಂದ್ಕೊಡುತ್ತೆ ಧನುರಾಶಿಯವ್ರಿಗೆ. ಜೊತೆಗೆ ನಾನು ಹೇಳುವಂತಹ ಕೆಲವೊಂದು ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೃಷ್ಟ ಒಲಿದು ಬರ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ತಕ್ಕಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ಲಿ ಅಂತ ಈ ಒಂದು ಸ್ಟೋನ್ ಅನ್ನ, ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ನೀವು ಎಲ್ಲೇ ಇದ್ರೂ ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನ ತಗೊಳ್ಬೋದು. ಇದನ್ನ ಒಂದ್ಸ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ ನೋಡಿ. ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ
ನಿಮ್ಮ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು, ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತು ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನು ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.